ಆತ ಕೇಳಿದ ಅಂತ ಎಲ್ಲವನ್ನ ಕೊಟ್ಟಳು. ಆಸೆ ತೀರಿದ ಮೇಲೆ ಅವಳನ್ನೇ ಬಿಟ್ಟು ಹೋದ. ನಾವೆಲ್ಲ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲೆಲ್ಲ ಇದ್ದು ಎಲ್ಲ ಥರ ಇದ್ದು ಮುಂದೆ ನಾನು ಸತ್ತರೆ ಅವ್ರ ಇಡೀ ಫ್ಯಾಮಿಲಿಯವ್ರ ಜವಾಬ್ದಾರಿ ಸರ್. ಆ ತೀರ್ಮಾನ ಮಾಡ್ಕೊಂಡು ನಾನು ಟ್ಯಾಬ್ಲೆಟ್ಸ್ ತೊಗೊಂಡು ನಾನು ಡೆತ್ ನೋಟ್ ಬರೆದಿಟ್ಟು ನಾನು ಮತ್ತೆ ಮದುವೆ ಆಗಲ್ಲ ಅಂತ ಹೇಳಿದ್ದಕ್ಕೆ ನಾನು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಬಂದಿದ್ದೀನಿ ಸರ್. ಆಕೆಯೊಂದಿಗೆ ಎಲ್ಲವೂ ಮಾಡಿ ಮುಗಿಸಿದ ಭೂಪ ಈಗ ಮದುವೆ ಆಗು ಅಂದ್ರೆ ಅವಳು ನಂಗೆ ಬೇಡ ಅಂತ ಆಕೆಯ ಫೋನ್ ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕಿದ್ದಾನೆ. ಆಕೆಯೊಂದಿಗೆ 2 ನಿಮಿಷ ಮಾತಾಡೋಕ್ಕೂ ಆತನ ಬಳಿ ಟೈಮ್ ಇಲ್ವಂತೆ. ಇನ್ನೊಬ್ಬಳ ಫ್ರೆಂಡ್ಶಿಪ್ ಮಾಡಿಕೊಂಡು ಗಂಟೆಗಟ್ಲೆ ಆತ ಮಾತಾಡ್ತಾನೆಂದು ಯುವತಿ ಆರೋಪ ಮಾಡ್ತಿದ್ದಾಳೆ. ನಾನು 1 ಮಂತಿಂದ ನಾವು ಟಚ್ಚಲ್ಲಿಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಸ್ಟೇಷನ್ ಬಂದರೆ ಸ್ಟೇಷನ್ ಮುಖಾಂತರ ಮಾತಾಡ್ತಾ ಇದ್ವಿ. ಅದು ಬಿಟ್ಟರೆ ನಾನು ಕಾಲ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ಮಾಡಿಲ್ಲ. ಎಲ್ಲದರಲ್ಲೂ ಬ್ಲಾಕ್ ಮಾಡಿದ್ದಾನೆ, ಅನ್ಫಾಲೋ ಮಾಡಿದ್ದಾನೆ ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಕೂಡ ಅಷ್ಟು ಮಾಡಿಲ್ಲ ಸರ್. ಹೀಗೆ ಬೆಡ್ ಮೇಲೆ ಮಲಗಿರುವ ಈ ಯುವತಿಗೆ ಪ್ರೀತಿಸಿದವನೇ ಮೋಸ ಮಾಡಿದ್ದಾನೆ. ಮೋಸ ಹೋದ ಹುಡುಗಿ ಸೂಸೈಡ್ ಲೆಟರ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆದ್ರೆ ಈಕೆ ಅದೃಷ್ಟ ಚೆನ್ನಾಗಿತ್ತು. ತಕ್ಷಣಕ್ಕೆ ಪೊಲೀಸರು ಆಕೆಯನ್ನ ಆಸ್ಪತ್ರೆಗೆ ಸೇರಿಸಿ ಬದುಕಿಸಿದ್ದಾರೆ. ವೈದಿಬೈ ಹೀಗೆ ತನ್ನ ಅಳಲನ್ನ ತೋಡಿಕೊಳ್ಳುತ್ತಿರುವ ಹುಡುಗಿ ಪವಿತ್ರ ಕನಕಪುರ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಕನಕಪುರ ತಾಲೂಕಿನ ಗಟ್ಟಿಗುಂದ ಗ್ರಾಮದವಳು. ಮೋಸ ಹೋದ ಯುವತಿ ನಿದ್ರೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ಲು. ಇದೀಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಇಷ್ಟಪಟ್ಟು 1.5 ಇಯರ್ ಆಗ್ತಾ ಬರ್ತಿದೆ. ಸೊ ನಾವೆಲ್ಲ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲೆಲ್ಲ ಇದ್ದು ಎಲ್ಲ ಥರ ಇದ್ದು ಮದುವೆ ಆಗ್ತೀನಿ ಅಂತ ಒಂದು ನಂಬಿಕೆ ಭರವಸೆ ಕೊಟ್ಟು ಈ ಥರ ಎಲ್ಲ ಮಾಡಿ ಮತ್ತೆ ಮದುವೆ ಆಗಲ್ಲ ಅಂತ ಹೇಳಿದ್ದಕ್ಕೆ ನಾನು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಬಂದಿದ್ದೀನಿ ಸರ್. ನನಗೆ ದಿನ ದಿನ ಸ್ಟ್ರೆಸ್ ಆಗಿರ್ಬೋದು, ಡಿಪ್ರೆಷನ್ಗೆ ಹೋಗೋ ಥರ ಆಗ್ತಿದೆ. ಒಂದೊಂದು ದಿನ ಕಳೆಯೋಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಇರಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡು ನಾನು ಟ್ಯಾಬ್ಲೆಟ್ಸ್ ತೊಗೊಂಡು ನಾನು ಡೆತ್ ನೋಟ್ ಬರೆದಿಟ್ಟು ನನ್ನ ಫೋನ್ ಮತ್ತು ಅವೆರಡು ಸ್ಟೇಷನ್ ಕೊಟ್ಟು ಮತ್ತೆ ಬರ್ತಿರ್ಬೇಕಾದ್ರೆ ಪೊಲೀಸವರು ನಂಗೆ ಹಾಸ್ಪಿಟಲ್ ಸೇರಿಸಿದ್ರು ಸರ್. ಕಳೆದ 2 ವರ್ಷಗಳಿಂದ ಪಕ್ಕದ ತೆಂಗೆದೊಡ್ಡೆ ಗ್ರಾಮದ ಅರುಣ್ ನಾಯಕ್ ಎಂಬಾತನನ್ನ ಪ್ರೀತಿಸುತ್ತಿದ್ಲು. ಅವನನ್ನ ನಂಬಿ ಪ್ರೀತಿ ವಿಷಯದಲ್ಲಿ ತನ್ನ ಸರ್ವಸ್ವವನ್ನೇ ಆತನಿಗೆ ಧಾರೆ ಎಳೆದು ಕೊಟ್ಟಿದ್ಲು. ಮದುವೆಯಾಗುವುದಾಗಿ ನಂಬಿಸಿ ಅರುಣ್ ನಾಯಕ್ ಪವಿತ್ರ ಜೊತೆ ಹಲವು ಬಾರಿ ದೈಹಿಕ ಸಂಪರ್ಕ ಹೊಂದಿದ್ದನೆಂದು ಯುವತಿ ಮನೆಯವರು ಆರೋಪ ಮಾಡ್ತಿದ್ದಾರೆ. ನಮ್ಮ ತಂಗಿ ಮಗಳು 1 ವರ್ಷದಿಂದ ಲವ್ ಮಾಡ್ತಾಯಿದ್ರು. ಒಳ್ಳೊಳ್ಳೆ ಹುಡುಗನ ತೋರಿಸ್ತೋ ಆಗಲಿಲ್ಲ. 1 ವರ್ಷದಿಂದ ಒಬ್ಬ ಹುಡುಗನಿಗೆ ಇಷ್ಟಪಡ್ತಾ ಇದ್ಲು ಅಂತ ಗೊತ್ತಾಯಿತು. ನಾವು ಅವಳ ಒಪ್ಕೊಂಡು ಇದು ಮಾಡ್ದೋ. ಈಗ ಮೊನ್ನೆ ಅವಳು ಇದು ಮಾಡಿದಾಗ ಗೊತ್ತಾಗಿದ್ದು ನಮ್ಗೆ ಡೀಟೇಲ್ ಯಾರು ಹುಡುಗ ಏನು ಅಂದ್ಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ನಾವು ಎಲ್ಲ ಕೇಳಿಕೊಂಡು ಸ್ಟೇಷನಲ್ಲೂ ಅವ್ರು ಒಪ್ಕೊಳ್ಳಿಲ್ಲ. ಅವರೆಲ್ಲ 4-5 ಜನ ಬಂದು ಅಲ್ಲೇ ಮಾಡೋಕ್ಕೂ ಬಂದಿದ್ದರು ಕೋಡಳ್ಳಿ ಸ್ಟೇಷನಲ್ಲಿ. ಆಮೇಲೆ ಬಂದ್ಬಿಟ್ಟು ನಾವು ಇಲ್ಲಿ ರಾಮನಗರ ಸ್ಟೇಷನ್ಗೆ ಬಂದ್ವಿ. ರಾಮನಗರ ಸ್ಟೇಷನಲ್ಲಿ ಅವರು ಒಪ್ಕೊಳ್ಳಿ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಕೊಟ್ಟರು. ಮೇಡಮ್ಮು ತುಂಬ ಟೈಮ್ ಕೊಟ್ಟರು, ಇದು ಮಾಡಿದ್ರು. ಆಮೇಲೆ ಇದು ಮಾಡಿ ನಾವು ತಿರ್ಗಾಡಿ ನೀನೇ ಹೋಗಿ ಬಾ ಹೋಗಮ್ಮ, ಬೆಳಗ್ಗೆ ಬಂದರೆ ಸಾಯಂಕಾಲ ಹೋಗ್ಬೇಕಾಗ್ತಾಯಿತ್ತು. ಸರಿ ಆಯ್ತು ಹೋಗಿ ಬಾಮ್ಮ ಅಂತ ನಾವು ಹೇಳ್ದೋ. ಲಾಸ್ಟ್ಗೆ FIRಗೆ ಇದಾಯಿತು. ಅರುಣ್ ಇತ್ತೀಚೆಗೆ ಪವಿತ್ರಳನ್ನ ಅವಾಯ್ಡ್ ಮಾಡಿ ಬೇರೊಬ್ಬಳ ಜೊತೆ ಓಡಾಡಕ್ಕೆ ಆರಂಭಿಸಿದ್ದ. ಸಾಕಷ್ಟು ಬಾರಿ ಮದುವೆ ವಿಚಾರವಾಗಿ ನೊಂದ ಯುವತಿ ಅರುಣ್ ಮನೆಯವರೊಂದಿಗೆಲ್ಲ ಎದುರಾಕಿಕೊಂಡಿದ್ಲು. ಮುಂಚೆಲ್ಲ ಮದುವೆಗೆ ಒಪ್ಪಿಸುತ್ತೇನೆ ಅಂತ ಹೇಳಿಕೊಂಡು ಬಂದಿದ್ದ ಅರುಣ್ ಈಗ ಉಲ್ಟಾ ಹೊಡೆದಿದ್ದ. ಇವರಿಬ್ರು ಲವ್ ಮಾಡೋ ವಿಚಾರ ಅರುಣ್ ತಂಗಿಗೂ ಗೊತ್ತಿತ್ತಂತೆ. ಇನ್ನು ಅರುಣ್ ಮನೆಯವರಿಗೂ ಗೊತ್ತಾಗಿತ್ತು. ಇಬ್ಬರದು ಒಂದೇ ಕಾಸ್ಟ್ ಇದ್ರು ಅರುಣ್ ಮನೆಯವರು ಮದುವೆಗೆ ಒಪ್ಪುತ್ತಿಲ್ಲವೆಂದು ಯುವತಿ ತನ್ನ ಅಳಲನ್ನ ತೋಡಿಕೊಂಡಿದ್ದಾಳೆ. ಬಟ್ ಇವತ್ತು ಯಾಕೆ ಅಂದರೆ ನಂಗೆ ತುಂಬ ಸ್ಟ್ರೆಸ್ ಆಗ್ತಿದೆ ಸರ್. ದಿನ ದಿನ ಈ 1.5 ಇಯರಿಂದ ಅವನ ಜೊತೆನೇ ಇವಾಗ ಹೊಡೆದಾಡ್ಕೊಂಡು ಬಂದಿದ್ದೀನಿ. 1-2 ಮಂತ್ಸಿಂದ ಅವ್ರ ಇಡೀ ಫ್ಯಾಮಿಲಿ ಜೊತೆ ಅವ್ರ ಜೊತೆ ಎಲ್ಲ ಓಡಾಡ್ಕೊಂಡು ಹೊಡೆದಾಡ್ಕೊಂಡು ನನ್ನ ಕೈಲಿ ಆಗ್ತಾ ಇಲ್ಲ ಸರ್. ಇಡೀ ಊರಲ್ಲಿ ಆಗಿರ್ಬೋದು, ರಿಲೇಟಿವ್ಸಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಇತ್ತು ಒಂಥರ ಮಾನ ಮರ್ಯಾದೆ ಹೋಗೋ ಥರ ಆಗಿರೋದ್ರಿಂದ. ಬೇರೆ ಯುವತಿಯೊಂದಿಗೆ ಅರುಣ್ ಸಂಬಂಧ, ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಯತ್ನ. ಇಲ್ಲಿ ಅರುಣ್ ಅಸಲಿ ಮುಖವಾಡ ಪವಿತ್ರೆಗೆ ಗೊತ್ತಾಗಿತ್ತು. ಆತ ಕೇವಲ ದೈಹಿಕ ಆಸೆ ತೀರಿಸಿಕೊಂಡು ಈಗ ಬೇರೊಬ್ಬಳ ಜೊತೆ ಓಡಾಡ್ತಿದೀಯಾ ಅಂತ ಪವಿತ್ರ ಪ್ರಶ್ನೆ ಮಾಡಿದ್ದಾಳೆ. ಯಾವುದಕ್ಕೂ ಅರುಣ್ ಕ್ಯಾರೆ ಅನ್ನದಿದ್ದಾಗ ಡೆತ್ ನೋಟ್ ಬರೆದಿಟ್ಟು ನಿದ್ರೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ತನಗಾದ ಅನ್ಯಾಯದ ಇಂಚಿಂಚು ಮಾಹಿತಿಯನ್ನ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾಳೆ. ಅರುಣ್ ನಾಯಕ್ ಮತ್ತು ಕುಟುಂಬಸ್ಥರ ಎಲ್ಲರ ಹೆಸರು ಡೆತ್ ನೋಟ್ ನಲ್ಲಿ ಬರೆದು ಸುಸೈಡ್ಗೆ ಪ್ರಯತ್ನ ಪಟ್ಟಿದ್ದಾಳೆ. ನನಗಿರೋದು ಇವಾಗ 2 ಆಪ್ಷನು. ಒಂದು ಮಾಡ್ಕೊಂಡ್ರೆ ಅವನ್ನ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ಇವಾಗ ನಾನು ಬದುಕಿದ್ದೀನಿ, ಮುಂದೆ ನಾನು
ಸತ್ತರೆ ಅವ್ರ ಇಡೀ ಫ್ಯಾಮಿಲಿ ಅವ್ರ ಜವಾಬ್ದಾರಿ ಸರ್. ಅರುಣ್ ನಾಯ್ಕ್ ಅವರ ಅಪ್ಪ ಅಮ್ಮ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಇಡೀ ಫ್ಯಾಮಿಲಿ ಅವರ ಕಾರಣ ಸರ್. ಅಸ್ವಸ್ಥ ಯುವತಿ ಸದ್ಯ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಈ ಸಂಬಂಧ ರಾಮನಗರ ಮಹಿಳಾ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ನಾನು ಮಾಡ್ಕೊಂಡ್ರೆ ಅವನ್ನೇ ಮದುವೆ ಆಗ್ತೀನಿ ಸರ್. ಮಾಡ್ಕೊಂಡಿಲ್ಲ ಇದ್ರ ಮೇಲೂ ಮಾಡ್ಕೊಂಡಿಲ್ಲ ಅಂದರೆ ನನಗೇನೇ ಆದರೂ ಅವ್ರ ಇಡೀ ಫ್ಯಾಮಿಲಿ ಜವಾಬ್ದಾರಿ ಸರ್. ಇವಾಗ ಆಗಿರೋದಕ್ಕೂ ಅವರೇ ಜವಾಬ್ದಾರಿ ಸರ್. ಇವಾಗ ನಾನು ಏನು ಸೂಸೈಡ್ ಮಾಡ್ಕೊಂಡು ಇಲ್ಲಿ ಕೂತಿದ್ದೀನಿ, ನನಗೆ ಇವಾಗ ಮಾತಾಡ್ತಾ ಇದ್ದೀನಿ, ಅದಕ್ಕೂ ಅವರೇ ಜವಾಬ್ದಾರಿ ಸರ್. ಇಂಥ ಲವ್ ಸೆಕ್ಸ್ ಧೋಕಾ ಪ್ರಕರಣಗಳು ಎಲ್ಲೆಡೆಯೂ ಹೆಚ್ಚಾಗುತ್ತಿವೆ ಕಣ್ರಿ. ಈ ರೀತಿ ಬಡ ಯುವತಿಯರೇ ಪದೇ ಪದೇ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ. ಕೇವಲ ಒಂದು ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ದವನನ್ನ ನಂಬಿ ತನ್ನ ದೇಹವನ್ನೇ ಅರ್ಪಿಸುತ್ತಿರುವ ಈ ಯುವ ಪೀಳಿಗೆ ಎಚ್ಚೆತ್ಕೊಳ್ಬೇಕು. ಆದ್ರಲ್ಲಿ ಯುವತಿಯರು ಇಂಥ ತಪ್ಪು ನಿರ್ಧಾರ ಮಾಡೋ ಮುನ್ನ 100 ಬಾರಿ ಯೋಚಿಸಿದ್ರೆ ಒಳ್ಳೇದು. ಬಿಗ್ ಟಿವಿ ಕರ್ನಾಟಕ, ರಾಮನಗರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.